ವಿಶ್ವವಿಖ್ಯಾತ ನಾಡಹಬ್ಬ ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಮಧ್ಯದಲ್ಲಿ ಉದ್ಘಾಟಕರ ವಿಚಾರದಲ್ಲಿ ಶುರುವಾದಂತಹ ದಂಗಲ್, ಒಂದು ಕಡೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ಕೆಸರೆರಚಾಟಗಳು ನಡೀತಾ ಇದೆ. ಈ ಮಧ್ಯದಲ್ಲಿ ಮೊದಲನೇದಾಗಿ ಮೈಸೂರಿನ ರಾಜವಂಶಸ್ಥೆ ಪ್ರಮೋದಾ ದೇವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದಸರಾ ಉದ್ಘಾಟಕರ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಕಟ್ ಅಂಡ್ ಕ್ಲಿಯರ್ ಆಗಿ ರಾಜಮಾತೆ ಪ್ರಮೋದಾ ದೇವಿ ಅವರ ಹೇಳಿಕೆ. ಆಹ್ವಾನಿಸಿದವರು ಕರೆಸಿಕೊಂಡವರಿಗಷ್ಟೇ ಅದು ಗೊತ್ತು. ರಾಜ್ಯ ಸರ್ಕಾರದ ದಸರಾ ನಮ್ಮ ಪರಂಪರೆಯ ಭಾಗವಲ್ಲ. ನಮ್ಮ ದಸರಾ ಖಾಸಗಿಯಾಗಿಯೇ ನಡೆಯುತ್ತೆ. ನಮಗೂ ಸರ್ಕಾರದ ದಸರಾಕ್ಕೂ ಸಂಬಂಧವಿಲ್ಲ. ಸರ್ಕಾರ ಅವರಿಗೆ ಬೇಕಾದ ರೀತಿಯಲ್ಲಿ ದಸರಾ ಮಾಡುತ್ತೆ. ಅಂಬಾರಿ ಕಡೆ ಗಮನ ಕೊಡುವ ಕಾರಣ ನಾನು ಅಲ್ಲಿಗೆ ಹೋಗಲ್ಲ. ನಮ್ಮ ಮನೆಯ ಒಬ್ಬರು ಹೋಗ್ತಾರಷ್ಟೇ ಅಂತ ಪ್ರಮೋದಾ ದೇವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ದಸರಾ ವಿಚಾರದಲ್ಲಿ ಇಲ್ಲಿಯವರೆಗೂ ಆದಂತಹ ರಾಜಕೀಯವೇ ಸಾಕು, ಈ ಒಂದು ವಿಚಾರವನ್ನು ಮುಂದುವರಿಸೋದು ಬೇಡ ಅಂತ ರಾಜಮಾತೆ ಪ್ರಮೋದಾ ದೇವಿ ಅವರು ಹೇಳಿದ್ದಾರೆ. ಕಾರ್ಯಕ್ರಮ ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆದಿರೋರು ಕರೆಯೋರಿಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ. ನನಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ಥ್ಯಾಂಕ್ ಯು. ಅದು ಯಾರು ಚರ್ಚೆ ಮಾಡಿದಾರೋ ನೀವು ಆ ಇದ್ರಲ್ಲಿ ಕೇಳಬೇಕು. ಇನ್ನು ನಾನು ಅದರ ಬಗ್ಗೆ ಪೂಜಾ ವಿಧಿಗಳಿಗೆ ಏನಾಗುತ್ತೆ ಅಂತ ನೀವು ಅದು ಸರ್ಕಾರ ಅರೇಂಜ್ ಮಾಡ್ತಿರೋದು ನೀವು ಅಲ್ಲಿ ಕೇಳಬೇಕು. ಇನ್ನು ನನ್ನ ಹತ್ರ ಅದಕ್ಕೆ ಜವಾಬಿಲ್ಲ. ನಮ್ಮ ಪರಂಪರೆ ಭಾಗ ಅಲ್ಲ, ಸರ್ಕಾರ ರಚನೆ ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ಮ ಪ್ರೈವೇಟ್ ಇದು ನಾವು ನಮ್ಮದೇನಿದೆ ನಮ್ಮ ಹಿಂದಿನ ನಡ್ಕೊಂಬಂದಿರೋ ಸಂಪ್ರದಾಯ ಇದರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ. ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದು ಸತಿ 5 ವರ್ಷಕ್ಕೊಂದು